ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಬ್ಲೌಸ್ನ ಸ್ಟೆಪ್ ಬೈ ಸ್ಟೆಪ್ಪು ಪರ್ಫೆಕ್ಟ್ ಈಸಿ ಮೆಥಡಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲೇ ನೀವು ಪೂರ್ತಿ ಬ್ಲೌಸು ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು. ಅಷ್ಟು ನೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಸರಿಯಾದ ಮೆಥಡ್ ಯಾವುದು, ಒಂದು ಬ್ಲೌಸ್ ಕಟ್ ಮಾಡೋದಕ್ಕೆ ಯಾವ್ದು ಸರಿಯಾದ ಮೆಥಡ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಖಂಡಿತ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೆ ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್. ಇದು ನೋಡಿ, ನಾನು ತೊಗೊಂಡಿರೋದು ಸಿಂಗಲ್ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸು ತೊಗೊಂಡಿದ್ದೀನಿ. ಇದ್ರದ್ದು ಮೆಜರ್ಮೆಂಟ್ ಎಲ್ಲ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡ್ರಿ. ಇದು ಲೆಂತ್ 13.5 ಇಂಚ್ ಇದೆ, ಚೆಸ್ಟ್ 36, ವೇಸ್ಟ್ 29, ಶೋಲ್ಡರ್ 5, ಶೋಲ್ಡರ್ ಡೌನು ಅಂದರೆ ಹಾರ್ಮೋಲ್ ಡೌನು 5.5, ಶೋಲ್ಡರ್ ಬಿಡ್ತು 3 ಇಂಚು, ನೆಕ್ ಲೆಂತ್ ಫ್ರಂಟ್ ನೆಕ್ ಲೆಂತ್ 6.5 ಇಂಚು, ಬ್ಯಾಕ್ ನೆಕ್ ಲೆಂತ್ 10 ಇಂಚ್ ಇದೆ. ಇದು 3.5 ಇಂಚು. ನಾವು 10 ಇಂಚು ತೊಗೊಂಡಾಗ ನಮಗೆ ರೆಡಿ 3.5 ಇಂಚು ಬೆನ್ಪಟ್ಟಿ ಇರಬೇಕು ಅಂತ ಈ ರೀತಿ ನಾನು ಬರೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ ಸ್ಲೀವ್ ಇದೆ. ಸ್ಲೀವ್ ಲೆಂತ್ ಬಂದು 4 ಇಂಚ್ ಇದೆ. ಇದಕ್ಕೂ ನಾನು ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ. ಹಾಗೆಯೇ ಸ್ಲೀವ್ ಬಿಡ್ತು ಬಂದು ನಾವು ಏನು ಮೆಜರ್ಮೆಂಟ್ ತೊಗೊತೀವಿ ಆ ಬೇಸ್ ಮೇಲೆ ನಾನು ಸ್ಲೀವ್ನ ಬಿಡ್ತು ತೊಗೊತೀನಿ. ಹಾಗೆಯೇ ಸ್ಲೀವ್ ಡೌನಿಂಗ್ ಬಂದು 2.25 ಇಂಚ್ ಇದೆ. ಇದು ಎದೆ ಸುತ್ತಳತೆ 36 ಇಂಚು, ವೇಸ್ಟ್ ಬಂದು 29. ನಿಮಗೆ ಮೇಯ್ನ್ ಇದರಲ್ಲಿ ನೀವು ನೋಡಬೇಕಾಗಿರೋದು ಏನು ಅಂದರೆ 29 ಏನು ನಿಮಗೆ ವೇಸ್ಟ್ ಸೈಜ್ ಇದೆ, ಇದ್ರ ಬೇಸ್ ಮೇಲೆ ನೀವು ಇದು ಒಂದು ವೇಸ್ಟು ಒಂದು ತಿಳ್ಕೊಂಡ್ರೆ ಅಂದರೆ ನೀವೆಲ್ಲ ಫುಲ್ಲು ಬ್ಲೌಸ್ದು ನೀವು ಇದರಲ್ಲೇ ಫಾರ್ಮುಲಾ ಪ್ರಕಾರನೇ ಮೆಥಡ್ ಕಂಡುಹಿಡಿಬೋದು. ಅದು ಯಾವ ರೀತಿ ಅನ್ನೋದನ್ನೆಲ್ಲ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಇದು ನಾನು ತೊಗೊಂಡಿರೋದು ಸಿಂಗಲ್ ಬ್ಲೌಸ್ ಇದೆ. ಇದರಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಬೆನ್ ಭಾಗ ಅಂದರೆ ನಮಗೆ ಬ್ಯಾಕ್ ಪಾರ್ಟ್ನ ನಾವು ಕಟ್ ಮಾಡ್ಕೋಬೇಕು. ನಾನು ಒಂದೊಂದು ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಹೇಳ್ಕೊಟ್ಟಿದ್ದೀನಿ. ಸ್ಲೀವ್ ಕಟ್ ಮಾಡೋದು ಬೇಡ, ನೀವೇನಿದ್ರು ಫಸ್ಟು ಬೆನ್ ಪಟ್ಟಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಫೋಲ್ಡಿಂಗ್ ಹಾಕ್ಕೊತ ಇದ್ದೀನಿ ನಾನು ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಕ್ಲೋಸ್ ಇರೋದು ಇಲ್ಲಿ ನನ್ನ ಕಡೆ ಇದೆ, ನಾನು ಆಪೋಸಿಟ್ ಓಪನ್ ಇರೋ ಪಾರ್ಟ್ಸು ನನಗೆ ಆಪೋಸಿಟಲ್ಲಿ ಇದೆ. ಇದು ನೋಡಿ, ಈ ರೀತಿ ಫುಲ್ ಏನಿರುತ್ತೋ ನಾವು ಫುಲ್ಲನ್ನು ಕೂಡ ಇಲ್ಲಿ ಮಡಚಿ ಹಾಕ್ಕೋಬೇಕಾಗತ್ತೆ. ಆನಂತರ ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಮೊದಲಿಗೆ ಲೈನ್ನ ಹಾಕ್ಕೋಬೇಕು. ಇದೇನಾದರೂ ಕ್ರಾಸ್ ಇತ್ತು ಅಂದರೆ ನೀವು ಖಂಡಿತ ಲೈನ್ ಹಾಕ್ಕೋಬೇಕಾಗತ್ತೆ. ಇದು ನೋಡಿ, ನನಗೆ ಒಂದು ಚೂರು ಎಲ್ಲೂ ಕ್ರಾಸ್ ಇಲ್ಲ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಲೈನ್ನ ಹಾಕ್ತಾಯಿಲ್ಲ. ಈಗ ನೋಡಿ, ಇಲ್ಲಿ ನಾವು ಅರ್ಧ ಇಂಚು ತೊಗೊತೀವಿ. ಅರ್ಧ ಇಂಚು ತೊಗೊಂಡಾಗ ಏನಾಗುತ್ತೆ, ನಮಗೆ ಬೆನ್ನಲ್ಲಿ ಹೆಚ್ಚಿಗೆ ಉಳಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ವೇಸ್ಟ್ ಪೀಸ್ ಅಂದರೆ ಬೆನ್ಪಟ್ಟಿಗೆ ಅಟ್ಯಾಚ್ ಮಾಡೋ ಪೀಸ್ ಎಷ್ಟು ತೊಗೊತೀವೋ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1/4 ಇಂಚು ಮಾತ್ರ ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಲೈನ್ನ 1/4 ಇಂಚು ತೊಗೊಂಡಿದ್ದೀನಿ. ಹಾಗೆಯೇ ಲೆಂತ್ ಬಂದು 13.5 ಇಂಚ್ ಇದೆ. ಇದು ಲೆಂತ್ 13.5 ಇಂಚ್ ಬಂದಿದೆ. ಇದು 13.5 ಇಂಚಿಗೆ ರೆಡಿ ಇರೋದು ನಮಗೆ 13.5 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಅಂದರೆ 13.5 ಇಂಚ್ ಇದೆ. ಇದು ಅರ್ಧ ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಇಲ್ಲಿ 13 ಇಂಚಿಗೆ ನಾನು ಒಂದು ಮಾರ್ಕ್ನ ಹಾಕ್ಕೊತೀನಿ ನೋಡಿ. 13 ಇಂಚಿಗೆ ನಾನಿಲ್ಲಿ ಕರೆಕ್ಟಾಗಿ ರೆಡಿ ಬ್ಲೌಸ್ ಎಷ್ಟು ಬೇಕಾಗಿದೆ ಇಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನಿ, ಇದು ಬಂದು ನನಗೆ ಎಕ್ಸ್ಟ್ರಾ ಬೆನ್ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನನಗೆ ಇಷ್ಟು ಮಾತ್ರ ಸಾಕು. ನೀವು ಬೇಕಿದ್ದರೆ ಅರ್ಧ ಇಂಚು ಕೂಡ ತೊಗೋಬೋದು. ಯಾವುದೇ ಅಳತೆ ಬ್ಲೌಸ್ಗಾದ್ರೂ ಸೇಮ್ ಮೆಜರ್ಮೆಂಟ್ ಇರುತ್ತೆ ಇದು. ಈಗ ನೋಡಿ, 13.5 ಇಂಚು ನಾನು ರೆಡಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ತೊಗೊತಾ ಇದ್ದೀನಿ. ಸ್ಟ್ರೈಟಾಗಿ ಲೈನ್ ಬರಲಿ ಅಂತ ನಾನು ಸೇಮ್ ಅದನ್ನೇ ಇಲ್ಲಿ ಕೂಡ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಈ ಮಾರ್ಕ್ಗೆ ಇಲ್ಲೊಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ಆಮೇಲೆ ನೋಡಿ, ನಮಗೆ ಎಷ್ಟು ಬಂದಿದೆ, ವೇಸ್ಟ್ ಬಂದು 29 ಇದೆ. 29 ಅಂತಂದರೆ ನೋಡಿ 29 ಇಂಚಿಗೆ ನಮಗೆ ವೇಸ್ಟ್ ಇರೋದು. ಈ ಟೇಪ್ನ ಈ ರೀತಿ ಮಡ್ಚ್ಕೋಬೇಕಾಗುತ್ತೆ. ನಿಮಗೆ ಸಡನ್ನಾಗಿ 4ನೇ ಭಾಗ ತೊಗೊಳಕ್ಕಾಗಲಿಲ್ಲ ಅಂತಂದರೆ ಈ ರೀತಿ ಟೇಪ್ನ ಮಡ್ಚ್ಕೋಬೇಕಾಗುತ್ತೆ ನೋಡಿ. ಇಷ್ಟು ಮಡ್ಚಿಕೊಂಡು ಆಮೇಲೆ ಎಷ್ಟು ಬಂದಿದೆ, ಇದು 14.5 ಇಂಚಿಗೆ ಬಂದಿದೆ. ಇದು ಆ 14.5 ಇಂಚಿಗೆ ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಸಲ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಎಷ್ಟು ಬಂದಿದೆ, ಇದು 7.25 ಇಂಚ್ ಬರ್ತಾಯಿದೆ. 7.25 ಇಂಚನ್ನ ನಾನು ಕರೆಕ್ಟಾಗಿ ಇಲ್ಲಿ ಇಟ್ಕೊತೀನಿ. 7.25 ಇಂಚ್ ಆದಮೇಲೆ ನಮಗೆ ಯಾವ ಸೈಜಿಗಾದ್ರೂ 1 ಇಂಚು ನಮಗೆ ಬ್ಯಾಕಲ್ಲಿ ಬರೋವಂಥ ಡಾಟ್ಸಿಗೆ ಬೇಕಾಗುತ್ತೆ. ಹಾಗಾಗಿ ನಾನು 1 ಇಂಚು ಇಲ್ಲಿ ಎಕ್ಸ್ಟ್ರಾನ ತೊಗೊತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟಾದರೂ ತೊಗೋಬೋದು. 1.5 ಇಂಚು ಅಥವಾ 2 ಇಂಚು ಎಷ್ಟು ಬೇಕಿದ್ದರೂ ನೀವು ತೊಗೋಬೋದು. ಬಟ್ಟೆ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 1.25 ಅಥವಾ 2 ಇಂಚುವರೆಗೂ ನೀವು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೋಬಹುದು ನೋಡಿ. ಈಗಿದು ಬೆನ್ನು ಪಟ್ಟಿ
ವೇಸ್ಟ್ ಸೈಜು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶೋಲ್ಡರ್ ಬಂದು ನಾನು 5 ಇಂಚಿಗೆ ತೊಗೊತಾ ಇದ್ದೀನಿ. ನೋಡಿ, ಇದು 29 ಸೈಜ್ ಆಗಿರೋದ್ರಿಂದ ವೇಸ್ಟ್ ಸೈಜ್ ಬೇಸ್ ಮೇಲೆ ಈ ಫುಲ್ ಬ್ಲೌಸು ಕಟಿಂಗ್ ಅನ್ನೋದು ಬರುತ್ತೆ. ನಿಮಗೆ ಪ್ರತಿಯೊಂದು ನೀವು ಏನೇ ಕ್ಯಾಲ್ಕುಲೇಷನ್ ಮಾಡಿ ತೊಗೊಂಡ್ರೂ ಕೂಡ ನಮಗೆ ವೇಸ್ಟ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಬ್ಲೌಸು ಡಿಪೆಂಡ್ ಆಗಿರುತ್ತೆ. ಈ ಅಳತೆಗೆ ನಮಗೆ 5 ಇಂಚು ಕರೆಕ್ಟ್ ಆಗುತ್ತೆ. ನೀವೇನಾದರೂ 31, 32, 33 ಈ ಥರ ತೊಗೊಂಡ್ರಿ ಅಂದರೆ ನೀವು 5.5 ಇಂಚು ಅಥವಾ 5.25 ಇಂಚು ತಗೋಬಹುದು. ಅದು ಕೂಡ ನಮಗೆ ನೆಕ್ ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಶೋಲ್ಡರ್ ಬಂದು 5 ಇಂಚಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಹಾರ್ಮೋಲ್ ಬಂದು ನಾನು 5.5 ಇಂಚಿಗೆ ತೊಗೊತಾ ಇದ್ದೀನಿ. ಈ 5.5 ಇಂಚ್ ಏನು ತೊಗೊಂಡಿದ್ದೀನಿ ಇದೇ ನಮಗೆ ಮೇಯ್ನ್ ಅಲ್ಲ. ಇನ್ನು ನಿಮಗೆ ಇದರಲ್ಲಿ ಹಾರ್ಮೋಲ್ ಲೂಸಿಂಗು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ಕೂಡ ತೊಗೋಬೇಕಾಗತ್ತೆ. ನೋಡಿ, ಈಗ ನಾನು ಇದಕ್ಕೂ ಒಂದು ಲೈನ್ನ ಹಾಕ್ಕೊತೀನಿ. ನೋಡಿ, ಈಗ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಎಕ್ಸ್ಟ್ರಾ 8.25 ಇಂಚು ಬಂದಿದೆ. ಇದು ವೇಸ್ಟ್ ಅಂದರೆ ಟೋಟಲ್ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ ನಾವು ಏನು ಡಾಟ್ಸ್ ಹಿಡಿತೀವಿ ಅದು ಸೇರಿದ್ರೆ 8.25 ಆಗುತ್ತೆ. ನಮ್ಮದು ಕರೆಕ್ಟ್ ಮೆಜರ್ಮೆಂಟ್ ಇರೋದು 7.25 ಇಂಚಿಗಿದೆ. ಸೇಮ್ ಅದೇ 7.25 ಇಂಚನ್ನ ನಾನಿಲ್ಲಿ ಫಸ್ಟಿಗೆ ಮಾರ್ಕ್ ಮಾಡ್ಕೊತೀನಿ. ಚೆಸ್ಟ್ ಆಗಿರೋದ್ರಿಂದ 1 ಇಂಚು ನಾನಿಲ್ಲಿ ಎಕ್ಸ್ಟ್ರಾ ತೊಗೊತೀನಿ. ನಂತರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಇಲ್ಲಿ 5 ಇಂಚು ತೊಗೊಂಡಿದ್ದೀವಲ್ಲ ಅದೇ 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದಕ್ಕೂ ನಾನು 1 ಇಂಚು ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಒಂದು ಪಾಯಿಂಟ್ ಮಾಡಿಕೊಂಡು ಇಲ್ಲಿನೂ ಕೂಡ ನಾನು ಒಂದು ಲೈನ್ನ ಹಾಕ್ಕೊತೀನಿ. ಇದು ಈ ಮೆಥಡಲ್ಲಿ ಮಾಡಿದ್ರಿ ಅಂದರೆ ನಿಮಗೆ ಖಂಡಿತ ಭುಜ ಜಾರೋದು, ರಿಂಕಲ್ಸ್ ಬರೋದು, ಯಾವ ಪ್ರಾಬ್ಲಮ್ಸು ಬರೋದೇ ಇಲ್ಲ. ಇಲ್ಲಿ ಬ್ಯಾಕಲ್ಲಿ ನೋಡಿ ನಾನು 1.25 ಇಂಚು ತೊಗೊತಾ ಇದ್ದೀನಿ. ಏಕೆಂದರೆ ಇದು ಸಣ್ಣ ಅಳತೆ ಆಗಿರೋದ್ರಿಂದ 1.25 ತೊಗೊಂಡಿದ್ದೀನಿ. ಇದಕ್ಕಿಂತ ಇನ್ನೂ ಸ್ವಲ್ಪ ನಿಮಗೆ 32, 33, 34 ಈ ಥರ ಇತ್ತು ಅಂದರೆ ಬೇಕಿದ್ದರೆ ನೀವು 1.5 ಇಂಚಿಗೂ ತೊಗೋಬೋದು. ನಾನಿಲ್ಲಿ 1.25 ಇಂಚಿಗೆ ತೊಗೊಂಡಿದ್ದೀನಿ. ನೀವಿನ್ನೂ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಈ ಥರ ಸ್ಕೇಲ್ನ ಯೂಸ್ ಮಾಡಿ. ನಂತರ ಶೋಲ್ಡರ್ ಪಟ್ಟಿ ಎಷ್ಟಿದೆ, ನನಗೆ ಶೋಲ್ಡರ್ ಪಟ್ಟಿ ಬಂದು 3 ಇಂಚಿಗಿದೆ. ನಾನು ಇಲ್ಲಿ 3 ಇಂಚಿಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ನಮಗೆ ಇಲ್ಲಿ ರೆಡಿ ಎಷ್ಟು ಬೇಕಾಗುತ್ತೆ ಅಂದರೆ 3.5 ಇಂಚಿಗೆ ನನಗೆ ಇಲ್ಲಿ ರೆಡಿ ಬೆನ್ ಪಟ್ಟಿ ಬೇಕು. ಹಾಗಾಗಿ ನಾನಿಲ್ಲಿ 3.5 ಇಂಚಿಗೆ ಹಾಕಿ, ನಂತರ ನೀವು ಪೈಪಿಂಗ್ ಮಾಡಿದ್ರು ಅಷ್ಟೇ, ಹೇಮಿಂಗ್ ಪಟ್ಟಿ ಮಾಡಿದ್ರು ಅಷ್ಟೇ, ಥ್ರೆಡ್ ಪೈಪಿಂಗ್ ಮಾಡಿದ್ರು ಅಷ್ಟೇ 1/4 ಇಂಚ್ ಮಾತ್ರ ಇಲ್ಲಿ ತೊಗೋಬೇಕಾಗುತ್ತೆ ಮೇಲಕ್ಕೆ. ಈಗ ನೋಡಿ, ನಾನಿಲ್ಲಿ 2 ಇಂಚು ನೆಕ್ ವಿಡ್ತ್ ಬಂದಿದೆ. ಇಲ್ಲಿ ನಾನು ಹೆಚ್ಚಿಗೆ ನೀವು ಬೇಕಿದ್ದರೆ 1/2 ಇಂಚು ತೊಗೋಬೋದು, ಅಥವಾ ಬ್ರಾಡ್ ಬೇಕು ಅಂದರೆ ನೀವು 3 ಇಂಚುವರೆಗೂ ಕೂಡ ಇಲ್ಲಿ ತೊಗೋಬಹುದು. ನಾನು ಸೇಮ್ ರೌಂಡ್ನ ಹಾಕ್ಕೊತೀನಿ ಇಲ್ಲಿ ಸ್ಟ್ರೈಟಾಗಿ. ಆಮೇಲೆ ಈ ಸ್ಕೇಲಿಂದ ನಾನಿಲ್ಲಿ ರೌಂಡ್ನ ಹಾಕ್ಕೊತಾ ಇದ್ದೀನಿ. ಯಾವ ಥರ ರೌಂಡ್ ಶೇಪ್ ಬೇಕಿದ್ರೂ ನೀವು ಇದರಿಂದ ಹಾಕ್ಕೋಬೋದು. ಈ ಥರ ರೌಂಡ್ ಹಾಕ್ಕೊಳ್ಳುವಾಗ ನಿಮಗೆ ಒಂದು ಸಲ ನೆಕ್ನ ನೀವು ಆದಷ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೌಂಡ್ ಹಾಕ್ಕೊಂಡ್ಮೇಲೆ ಕಂಪಲ್ಸರಿ ನೀವು ಅಳತೆ ಬ್ಲೌಸಿಂದ ತೊಗೋಬೇಕಾಗತ್ತೆ. ನೋಡಿ, ಇದು ಬ್ಯಾಕ್ ನೆಕ್ಕು, ಇದು ಬ್ಯಾಕಲ್ಲಿ ಹುಕ್ಕಿರೋದ್ರಿಂದ ನಾನು ಇದನ್ನು ಕರೆಕ್ಟಾಗಿ ಇಲ್ಲಿ ಹಿಡಿದು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಶೋಲ್ಡರ್ ಜಾಯಿಂಟ್ ಏನಿರುತ್ತೆ, ಈ ಶೋಲ್ಡರ್ ಜಾಯಿಂಟ್ ಕರೆಕ್ಟಾಗಿ ನಾವು 1/2 ಇಂಚು ಏನು ಇಟ್ಕೊಂಡಿರ್ತೀವಿ ಅಲ್ಲಿಂದ ಈ ರೀತಿ ಇಟ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ನಾವು ಏನು ಮಾರ್ಕ್ ಮಾಡಿದ್ದೀವೋ ಇದ್ರ ಮೇಲೇ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊತಾ ಬರಬೇಕು. ಇದನ್ನು
ನೋಡಿ ಇದು ನಮಗೆ ರೌಂಡು ಎಲ್ಲೂ ಕೂಡ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಇದು ರೌಂಡ್ ಬಂದಿದೆ. ಆಮೇಲೆ ಇಲ್ಲಿ ಹಾರ್ಮೋಲ್, ಈಗ ನೆಕ್ಕದು ಸರಿ ಹೋಯಿತು. ಈಗ ಹಾರ್ಮೋಲ್ ನಮಗೆ ವೇಸ್ಟ್ ಎಷ್ಟು ಬಂದಿದೆ, 7.25 ಇಂಚು ಬಂದಿದೆ. ಈ 7.25 ಇಂಚು ಇಲ್ಲಿ ಏನು ತೊಗೊಂಡಿರ್ತೀವೋ ಸೇಮ್ ಅದೇ ನಮಗೆ ಇಲ್ಲಿ ಬರಬೇಕಾಗುತ್ತೆ. ಅಂದರೆ ಹಾರ್ಮೋಲ್ ರೌಂಡಿಂಗ್ ಕೂಡ ನಮಗೆ 7.25 ಇಂಚೇ ಬರಬೇಕು. ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟಿಗೆ ಏನಿದೆ ಇದನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಅದು ಬಿಟ್ಟು ನಮಗೆ ಇದು ರೌಂಡು 7.25 ಇಂಚ್ ಇರಬೇಕಿದು. ನೋಡಿ ಈ ರೀತಿ ಟೇಪ್ನ ನೋಡ್ಕೊತ ಬರಬೇಕು ನೀವು. ನೋಡಿ ಎಲ್ಲೂ ಒಂದು ಲೈನ್ ಕೂಡ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿ 7.25 ಇಂಚೇ ಬಂದಿದೆ. ಇದು 1/2 ಇಂಚು ಇಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀರ ಇದನ್ನು ಬಿಟ್ಟು ನೋಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಏನು ವೇಸ್ಟು ತೊಗೊಂಡಿರ್ತೀವೋ ಸೇಮ್ ಅಷ್ಟೇ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನಾನಿಲ್ಲಿ ನೋಡಿ ಇನ್ನೂ ಒಂದು ಸಲ ತೋರಿಸ್ತೀನಿ. ಈ ರೀತಿ ಟೇಪ್ನ ನೀವು ತಿರುಗಿಸಿ ನೋಡಬೇಕಾಗುತ್ತೆ. ನೋಡಿ ಒಂಚೂರು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಅಂದರೆ ಇದು ಕರೆಕ್ಟಾಗಿ ಬಂದಿದೆ. ಈ ಅಳತೆ ನಮಗೆ ಕರೆಕ್ಟಾಗಿದೆ. ಆಮೇಲೆ ನಾನೀಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀವೇನು ಹಾಕಿರ್ತೀರ, ಸಪೋಸ್ ನಿಮಗೆ ಇದು ಇಲ್ಲಿಂದ 7.25 ಇಂಚು ಬಂದಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಒಂದು ಅರ್ಧ ಇಂಚು ಹೆಚ್ಚು 1/4 ಇಂಚು ತೊಗೊಳ್ಳಿ. ಫಸ್ಟು ಅರ್ಧ ಇಂಚು ಅಥವಾ 1/4 ಇಂಚು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಂಡು ಇಲ್ಲಿ ಏನು ವೇಸ್ಟ್ ಬಂದಿರುತ್ತೆ ಸೇಮ್ ಹಾರ್ಮೋಲ್ ರೌಂಡಿಂಗ್ ಬಂತು ಅಂದರೆ ಇದು ನಿಮಗೆ ಯಾವುದೇ ಕಾರಣಕ್ಕೂ ಭುಜ ಜಾರಲ್ಲ, ಹಾಗೆಯೇ ರಿಂಕಲ್ಸ್ ಕೂಡ ಬರಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿರುತ್ತೆ. ಆಮೇಲೆ ನೋಡಿ ನಾನಿಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ನ್ಯಾಚನ್ನ ಹಾಕ್ಕೊತೀನಿ. ಈ ಫಿಟ್ಟಿಂಗ್ ನ್ಯಾಚನ್ನ ನೀವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ನೋಡಿ ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ. ಇಲ್ಲಿ ಫೋಲ್ಡ್ ಮಾಡ್ಕೊಂಡ ನಂತರ ನಾನು ಸಣ್ಣದಾಗಿ ಇಲ್ಲೊಂದು ನ್ಯಾಚನ್ನ ಹಾಕ್ತೀನಿ. ಈ ನ್ಯಾಚ್ ಹಾಕಿದ ನಂತರ ನೀವು ಇಲ್ಲಿ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಡಾಟ್ಸ್ನ ನೋಡಿ ನೀವು 4 ಇಂಚು ತೊಗೋಬೋದು ಅಥವಾ 3.25 ಇಂಚು ತೊಗೋಬೋದು. ಇದು ಬ್ಲೌಸಿನ ಉದ್ದ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಇದು 13.25 ಇಂಚಿನ ಬ್ಲೌಸು ರೆಡಿ 13.25 ಇಂಚ್ ಇದೆ ಅಂತಂದರೆ ನಮಗೆ 4 ಇಂಚುವರೆಗೂ ಕರೆಕ್ಟಾಗಿ ಸಾಕಾಗುತ್ತೆ. ನಾನು ಇಷ್ಟಕ್ಕೆ ಇಲ್ಲಿ ಮಾರ್ಕ್ನ ಮಾಡ್ಕೊತೀನಿ. ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚಿಗೆ ನಾನಿಲ್ಲಿ ಲೈನ್ನ ಹಾಕ್ಕೊತೀನಿ. ನೋಡಿ ಆಮೇಲೆ ಈ ಥರ ಮಾರ್ಕರ್ ರೂಲರ್ ಇತ್ತು ಅಂದರೆ ಇಲ್ಲಿ ಒಂಚೂರು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಬಟ್ಟೆನ ಗ್ರಿಪ್ಪಾಗಿ ಹಿಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಅದೇ ಮಾರ್ಕ್ ಅನ್ನೋದು ಸೇಮ್ ಈ ಕಡೆ ಕೂಡ ಬಂದಿರುತ್ತೆ. ನಾವು ಇಲ್ಲಿ ಕೂಡ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆನಂತರ ಫಿಟ್ಟಿಂಗ್ ಲೈನ್ ಏನು ಹಾಕ್ಕೊಂಡಿರ್ತೀವಿ ನಾವು ಅದ್ರ ಮೇಲೇನೂ ಈ ರೀತಿ ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ಕ್ರಾಸಾಗಿ ಹೋಗಬೇಡಿ. ಒಂದು ಸಲ ಕರೆಕ್ಟಾಗಿ ಈ ಮಾರ್ಕರ್ ರೂಲರ್ ಏನಿದೆ ಒಂದು ಸಲ 2 ಸಲ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಆನಂತರ ಅದೇ ನಿಮಗೆ ರೂಢಿ ಆಗುತ್ತೆ, ನೀಟಾಗಿ ಬರುತ್ತೆ. ನೋಡಿ ಈ ಮಾರ್ಕ್ ನೋಡಿ ಇಲ್ಲೂ ಕೂಡ ನನಗೆ ಈ ಮಾರ್ಕ್ ಬಂದಿದೆ. ನಾನು ಫ್ರಂಟ್ ಕಟ್ ಮಾಡಿದ ಮೇಲೆ ಈ ಬ್ಯಾಕ್ ಅನ್ನೋದನ್ನು ಕಟ್ ಮಾಡ್ತೀನಿ. ಈಗಲೇ ನಾನು ಇದನ್ನು ಬ್ಯಾಕ್ ಕಟ್ ಮಾಡೋದಿಲ್ಲ. ಆಮೇಲೆ ಇದು ನೆಕ್ಸ್ಟ್ ನಾವು ಸ್ಲೀವ್ ತೊಗೋಬೇಕಾಗುತ್ತೆ. ಸ್ಲೀವ್ಗೆ ನಾವು ಯಾವ ರೀತಿ ನೋಡಬೇಕು ಅಂತಂದರೆ ಸ್ಲೀವ್ ಲೂಸಿಂಗ್ ಅಂದರೆ ಸ್ಲೀವ್ ಅಗಲ ಎಷ್ಟು ತೊಗೋಬೇಕು ಅಂತ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಫುಲ್ಲು ಈ ರೀತಿ ಮಾರ್ಕ್ನ ತೊಗೋಬೇಕಾಗುತ್ತೆ. ಎಷ್ಟಿದೆ ಇದು 9.25 ಇಂಚ್ ಇದೆ. ಈ 9.25 ಇಂಚಿಗೆ 1 ಇಂಚು ನಾವು ಮೈನಸ್ ಮಾಡ್ಕೊಂಡಾಗ ನಮಗೆ 8.25 ಇಂಚ್ ಬರುತ್ತೆ. ಈ 8.25 ಇಂಚು ನಾವು ಸ್ಲೀವ್ ಅಗಲ ಅನ್ನೋದು ತೊಗೋಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ನೋಡಿ ಇದು ಓಪನ್ ಇರೋದು ನನ್ನ ಕಡೆ ಇದೆ, ಕ್ಲೋಸ್ ಇರೋದು ನನಗೆ ಅಪೋಸಿಟ್ ಇದೆ. ಈಗ ಇದನ್ನು ನಾನು ಸ್ಲೀವ್ಗೆ ಫೋಲ್ಡಿಂಗ್ನ ಮಾಡ್ಕೊತೀನಿ. ನೋಡಿ ನಮಗೆ ಸ್ಲೀವ್ ಅಗಲ ಬೇಕಾಗಿರೋದು 8.25 ಇಂಚ್ ಇದೆ. ಇದು ಬಂದು 8.25 ಇಂಚ್ ಇದೆ. ನಮ್ಗೆ ಇಷ್ಟಕ್ಕೆ ಬಂದರೆ
ಸ್ಲೀವ್ಗೆ ಕರೆಕ್ಟಾಗಿರುತ್ತೆ, ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ. ಇದನ್ನು ಖಂಡಿತ ನೀವು ಇದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ನೋಟ್ಸಲ್ಲಿ ಕೂಡ ಬರೆದು ಇಟ್ಕೋಬೋದು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಲೀವು ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಬರೋದು ಅಥವಾ ಕಡಿಮೆ ಬರೋದು ತುಂಬಾ ಪ್ರಾಬ್ಲಮ್ಸು ಬರುತ್ತೆ. ಅದೇನು ಆಗಬಾರ್ದು ಅಂದರೆ ನೀವು ಈ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ, ನಾನಿಲ್ಲಿ 1/4 ಇಂಚು ಹೆಚ್ಚಿಗೆ ತೊಗೊತಾ ಇದ್ದೀನಿ ಸ್ಲೀವ್ ಫೋಲ್ಡಿಂಗಿಗೋಸ್ಕರ. ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ನಾನು ಇಲ್ಲಿ ಒಂದು ಕೂಡ ಮಾರ್ಕ್ನ ಹಾಕ್ಕೊತೀನಿ. ಈ ಮಾರ್ಕು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈಗ ಆನಂತರ ಸ್ಲೀವ್ ಎಷ್ಟು ಬೇಕಾಗಿದೆ ನನಗೆ 4 ಇಂಚು ಬೇಕಾಗಿದೆ. ಅಂದರೆ 4 ಇಂಚು ರೆಡಿ ಬೇಕು, 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ತೊಗೊತಾ ಇದ್ದೀನಿ ನಾನು. ಇಲ್ಲಿನೂ ಅಷ್ಟೇ ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ನಾನು ಇನ್ನೂ ಒಂದು ಮಾರ್ಕ್ ಹಾಕ್ಕೊಂಡು ಈಗ ಇಲ್ಲಿ ಲೈನ್ ಹಾಕ್ಕೊತೀನಿ. ಸ್ಲೀವ್ ಡೌನಿಂಗ್ ಎಷ್ಟಿದೆ? 2/4 ಇಂಚಿಗಿದೆ. ಈ 2/4 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ನ ಹಾಕ್ಕೊತೀನಿ. ಹಾಗೆಯೇ ಇಲ್ಲಿ ನೋಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಲ್ಲ, ಸೇಮ್ 1.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ನಮಗೆ ಕರೆಕ್ಟಾಗಿ ಬರಬೇಕಾಗತ್ತೆ. ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಅಂದರೆ ಏನು ಸ್ಲೀವ್ ಹಾರ್ಮೋಲ್ ಶೇಪ್ ಹಾಕೋವಂಥದ್ದು ಸ್ಕೇಲ್ ಇಲ್ಲ ಅಂದರೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ, ಇದು ಸಣ್ಣ ಸೈಜ್ ಆಗಿರೋದ್ರಿಂದ ನಾನು ಇಲ್ಲಿ 2/4 ಇಂಚಿಗೆ ತೊಗೊತಾ ಇದ್ದೀನಿ. 2/4 ಇಂಚಿಗೆ ತೊಗೊಂಡು ಈ ಎಕ್ಸ್ಟ್ರಾ ಇಲ್ಲಿಂದ ಎಷ್ಟು ಬರುತ್ತೆ? ಮಿಡ್ಲ್ 5 ಇಂಚ್ ಇದೆ, ಇದಕ್ಕೆ ಮಿಡಲ್ ಎಷ್ಟು ಬರುತ್ತೆ? 2.5 ಇಂಚ್ ಬರುತ್ತೆ. ಈ ರೀತಿ ಹಿಂಗೊಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ನೀವು ಒಂಚೂರು ಇದನ್ನು ರೌಂಡ್ ಶೇಪಲ್ಲಿ ತೊಗೊಂಡು ಈ ಕಡೆ ರೌಂಡ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ನೋಡಿ, ಸ್ಲೀವ್ದು ಅವ್ರದ್ದು ರೆಡಿ ಇರೋದು 5.5 ಇಂಚ್ ಇದೆ. ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ ತೊಗೊತಾ ಇದ್ದೀನಿ. ಇದಕ್ಕೂ ನಾನಿಲ್ಲಿ ಲೈನ್ ಹಾಕ್ಕೊತೀನಿ. ಇದನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ, ಫುಲ್ ಕಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಬರುವಾಗ ಒಂದು ಸ್ವಲ್ಪ 1 ಇಂಚ್ ಮುಂದಕ್ಕೆ ಬರಬೇಕು. ಇಲ್ಲಿ ಖಂಡಿತ ನಾವು ನ್ಯಾಚನ್ನ ಹಾಕಲೇಬೇಕು. ಈ ನ್ಯಾಚ್ ಹಾಕೋದ್ರಿಂದ ನಮಗೆ ಕರೆಕ್ಟ್ ಫೋಲ್ಡಿಂಗ್ ಬರುತ್ತೆ. ಹಾಗೆಯೇ ಫಿಟ್ಟಿಂಗ್ ನ್ಯಾಚ್ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೆಯೇ ಸೆಂಟರ್ ನ್ಯಾಚ್ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಆನಂತರ ಈ ಫೋಲ್ಡಿಂಗ್ ಮಾಡಿರೋದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಆದಷ್ಟು ಸ್ಲೀವಲ್ಲಿ ನನಗೆ ರಿಂಕಲ್ಸ್ ಬರಬಾರ್ದಪ್ಪ, ತುಂಬ ಪ್ರಾಬ್ಲಮ್ಸ್ ಇದೆ, ಅದು ತುಂಬ ಯಾವ ಬ್ಲೌಸ್ ಹೊಲಿದ್ರೂ ರಿಂಕಲ್ಸ್ ಬರುತ್ತೆ ಅನ್ನೋ ಹಾಗಿದ್ದರೆ ನೀವು ಇಲ್ಲೇನು ಮಾರ್ಕ್ ಮಾಡಿರ್ತೀರ ಇಲ್ಲಿ 3/4 ಇಂಚು ತೊಗೊಂಬಿಡಿ. ಆಲ್ಮೋಸ್ಟ್ ನಾವು 1/4 ಇಂಚು, ಅರ್ಧ ಇಂಚು ತೊಗೊತಾ ಇರ್ತೀವಿ. ಇದರಲ್ಲಿ ನೀವು 3/4 ಇಂಚಿಗೆ ತೊಗೋಬೇಕಾಗತ್ತೆ. ಇಲ್ಲಿಂದ ನೋಡಿ 1 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಕಡೆನೂ ಅಷ್ಟೇ 1 ಇಂಚಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದು ಏನಿದೆ ಈ ಶೇಪ್ನ ನಾವು ಈ ರೀತಿ ಕೂಡಿಸ್ಕೋಬೇಕಾಗತ್ತೆ. ಈಗ ನಾನು ಸೇಮ್ ಇದ್ರ ಮೇಲೇ ರೌಂಡ್ ಶೇಪ್ ಬರೋ ಥರ ಇದನ್ನು ಕಟ್ ಮಾಡ್ಕೊತೀನಿ. ಇಲ್ಲಿ ಫ್ರಂಟ್ ನ್ಯಾಚ್ ಗೊತ್ತಾಗಲಿ ಅನ್ನೋದಕ್ಕೆ ಈ ಥರ ನ್ಯಾಚನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ನನಗೆ ಸ್ಲೀವು ಹಾಗೆಯೇ ಬ್ಯಾಕ್ ಪಾರ್ಟ್ ಕಟ್ಟಾದ್ಮೇಲೆ ಇನ್ನೂ ಇಷ್ಟು ಬಟ್ಟೆ ಉಳಿದಿದೆ. ಇದು ನೋಡಿ ಓಪನ್ ಇರೋದು ನನ್ನ ಕಡೆ ಸೈಡ್ ಇದೆ. ನೀವೇನಾದ್ರೂ ಹಾಗೆ ನಾನು ಸಾದಾ ಬ್ಲೌಸು ಸ್ಟಿಚ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಇದನ್ನು ಈ ರೀತಿಯಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಹಾಕ್ಕೋಬೋದು. ಸಾದಾ ಬ್ಲೌಸು ಸ್ಟಿಚ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಈ ಥರ ಹಾಕ್ಕೋಬೋದು. ಇಲ್ಲ ನಾನು ಇದನ್ನು ಕ್ರಾಸ್ ಕಟಿಂಗ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಇದನ್ನು ಈ ರೀತಿ ಕ್ರಾಸಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ರೀತಿ ಕ್ರಾಸ್ ಹಾಕ್ತಾಯಿದ್ದೀನಿ ಅಂತ. ಈ ಬಟ್ಟೆ ನಾವು ಪೈಪಿಂಗಿಗೆ ಕಟ್ ಮಾಡ್ತೀವಲ್ಲ, ಹಿಗ್ಗುತ್ತೆ ನೋಡಿ, ಆ ಥರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ನಿಮಗೆ ಬಟ್ಟೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿವರೆಗೂ ನೀವು ಇದನ್ನು ಈ ಥರ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಕರೆಕ್ಟಾಗಿ ಈ ಬಟ್ಟೆ ಎಲ್ಲಿಗಿದೆಯೋ ಅಲ್ಲಿಗೆ ನಾವು ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ನೆಕ್ ಹತ್ರ ಕೂಡ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ.
ಈ ಆರ್ಮೋಲ್ ಏನು ಕಟ್ ಮಾಡಿರ್ತೀವೋ ಇದನ್ನು ಕೂಡ ನಾವು ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ. ಇದು ತುಂಬಾ ನಿಮಗೆ ಈಸಿಯಾಗಿ ಕ್ರಾಸ್ ಕಟಿಂಗ್ನ ನೀವು ಮಾಡ್ಕೋಬೋದು. ಇದರಲ್ಲಿ ಇಲ್ಲೂ ಕೂಡ ನಾನು ಮಾರ್ಕ್ನ ಹಾಕ್ಕೊತೀನಿ. ಈ ಕೆಳಗಡೆ ಕೂಡ ನಾನು ಮಾರ್ಕ್ನ ಹಾಕ್ಕೊತೀನಿ. ಈ ಥರ ಈ ಮೆಥಡ್ನ ಫಾಲೋ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮ ಬ್ಲೌಸು ಎಲ್ಲೂ ಕೂಡ ನಿಮಗೆ ಆಲ್ಟ್ರೇಷನ್ನು ಬರಲ್ಲ, ಯಾವುದೇ ರಿಂಕಲ್ಸು ಅನ್ನೋದು ಬರಲ್ಲ, ತುಂಬಾ ನೀಟಾಗಿ ಬರುತ್ತೆ. ಈ ಮೆಥಡಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ಬ್ಲೌಸ್ನ ಕಲಿಬೇಕು ಅಂತ ಅಂದರೆ ಆದಷ್ಟು ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟಕ್ಕೆ ನಾವು ಹಾಕ್ಕೊಂಡಿದ್ದೀವಿ ಕರೆಕ್ಟಾಗಿ. ಈ ಮಾರ್ಕ್ ಏನಿದೆ ನಮಗೆ, ಈ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಇದ್ರ ಮೇಲೇ ನಾವು ಈಗ ಈ ರೂಲರಿಂದ ನಾನು ಇದನ್ನು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಇಷ್ಟು ಹಾಕ್ಕೊಂಡು ಆನಂತರ ಇಲ್ಲಿ ನೆಕ್ ಹತ್ರ ಕೂಡ ನಾನು ಇಲ್ಲೊಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ತೆಗೆದುಬಿಡ್ತೀನಿ. ನೋಡಿ ಈಗ ನಮಗೇನು ಅದು ಮಾರ್ಕ್ ಬಂದಿರುತ್ತೆ ಕರೆಕ್ಟಾಗಿ ಅಲ್ಲಿಗೆ ನಾವು ಮಾರ್ಕ್ನ ಹಾಕ್ಕೋಬೇಕು. ನಿಮಗೇನಾದರೂ ಅಷ್ಟು ಕರೆಕ್ಟಾಗಿ ಇದಾಗಲಿಲ್ಲ, ಇದು ಸರಿ ಇದೆಯೋ ಇಲ್ಲ ಅಂತ ಡೌಟ್ ಇತ್ತು ಅಂದರೆ ನೀವು ಬೇಕಿದ್ದರೆ ಇಲ್ಲಿಂದ ಇಲ್ಲಿಗೆ ಹಿಡಿದು ನೋಡ್ಬೋದು. ನೋಡಿ 5 ಇಂಚಿಗೆ ಇದು ಕರೆಕ್ಟಾಗಿದೆ. ಈಗ ನಾವಿಲ್ಲಿ ಬ್ಯಾಕಲ್ಲಿ ನಾನು ಎಷ್ಟು ತೊಗೊಂಡಿದ್ದೆ, 1/4 ಇಂಚಿಗೆ ತೊಗೊಂಡಿದ್ದೆ. ಇಲ್ಲಿ ನಾನು ಇದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ತಾಯಿದ್ದೀನಿ, ಅಂದರೆ 3/4 ಇಂಚು. ಇದರಿಂದ ನಿಮಗೆ ಖಂಡಿತವಾಗ್ಲೂ ಹಾರ್ಮೋನ್ ಲೂಸಿಂಗು ಅಥವಾ ರಿಂಕಲ್ಸ್ ಏನು ಬರುತ್ತೆ ಅದು ಅವಾಯ್ಡ್ ಆಗುತ್ತೆ. ಈಗ ನೋಡಿ ಈ 3/4 ಇಂಚಿಗೆ ನಾನಿಲ್ಲಿ ಲೈನ್ನ ಹಾಕ್ಕೊತೀನಿ. ಅಂದರೆ ಈ ಸ್ಕೇಲ್ ಆದಷ್ಟು ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ನೀಟಾಗಿ ಕಲಿಬೋದು. ನೋಡಿ ಫ್ರಂಟ್ದು ನೆಕ್ ಎಷ್ಟಿದೆ ನಮಗೆ 6.5 ಇಂಚಿಗಿದೆ. ಇಲ್ಲಿ 6.5 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಇದು ನೆಕ್ ಬಿಡ್ತು ಬಂದು ನಮಗೆ 2 ಇಂಚ್ ಇದೆ. ಇಲ್ಲಿ ಬೇಕಿದ್ರೆ ನೀವು 2.5 ಇಂಚಿಗೂ ತೊಗೋಬಹುದು. ಅಂದರೆ ನೆಕ್ ಚೆನ್ನಾಗಿ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲೂ ಕೂಡ. ಇದಕ್ಕೂ ನಾನು ರೌಂಡ್ ಶೇಪ್ನ ಮಾರ್ಕ್ನ ಹಾಕ್ಕೊತೀನಿ. ನೋಡಿ ಇಷ್ಟು ಇದು ಮಾರ್ಕ್ ಬಂದಿದೆ. ಈಗ ನಮಗೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಕ್ರಾಸ್ ಪಟ್ಟಿ ಎಷ್ಟು ತೆಗಿಬೇಕಾಗುತ್ತೆ, ಟಕ್ಸ್ ಎಷ್ಟು ತೆಗಿಬೇಕು ಅಂತಂದರೆ ಇಲ್ಲಿಂದ ನೀವು 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾವ ಸೈಜ್ಗಾದರೂ ಇದೇ ಫಾಲೋ ಆಗುತ್ತೆ ನಿಮಗೆ. 2 ಇಂಚಿಗೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇದಕ್ಕೂ ಕೂಡ ನಾನು ಲೈನ್ನ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ದು ಮಾರ್ಕ್ ಹಾಕಿರೋದು, ಇದು ಫ್ರಂಟ್ ಪಾರ್ಟ್ಗೆ ಹಾಕ್ತಾ ಇರೋದ್ರಿಂದ ನಾನು ಇಲ್ಲಿಂದ 2 ಇಂಚು ಇದರಲ್ಲಿ ಮೇಲೆ ಬಂದು ಮಾರ್ಕ್ ಮಾಡಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ನೀವು 2.5 ಇಂಚಿಗೆ ತೊಗೋಬೋದು, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಇಲ್ಲಿ 1.5 ಅಥವಾ 2 ಇಂಚು, ಇದು 39 ವೇಸ್ಟ್ ಇರೋದ್ರಿಂದ ನಮಗೆ ಇಲ್ಲಿ 2 ಇಂಚಿಗೆ ಸಾಕಾಗುತ್ತೆ ಇದು. ಆಮೇಲೆ ಇದು ಈಗ ಎಕ್ಸ್ಟ್ರಾ ನಮಗೆ 1 ಇಂಚು ಬೇಕಾಗುತ್ತೆ. ನಾವು ಅದೇ 1 ಇಂಚಲ್ಲಿ ಅರ್ಧ ಅಂದರೆ ಅರ್ಧ ಇಂಚು ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆಮೇಲೆ ನೋಡಿ ಇದು ನೀವು 2.5 ಇಂಚು ಉದ್ದ ತೊಗೋಬೋದು. 2.5 ಇಂಚಿಗೆ ಉದ್ದ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನಾನು. ನಂತರ ನೋಡಿ ಇದು 1 ಇಂಚು ಅಥವಾ 1.5 ಇಂಚು ನಿಮಗೆ ಈ ಪಟ್ಟಿ ಏನಾದರೂ ದೊಡ್ಡದು ಅನಿಸುತ್ತೆ ಅಂತ ಅಂದರೆ ನೀವು 1.5 ಇಂಚು ತೊಗೋಬೋದು. ಇಲ್ಲಾಂದರೆ ಕರೆಕ್ಟ್ ಇದೆ ಅನ್ನೋ ಹಾಗಿದ್ರೆ ನೀವು 1/4 ಅಥವಾ 1 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋಬೋದು. ಈ ರೀತಿ ಇದಕ್ಕೆ ಟಚ್ ಆಗಬೇಕು. ನಂತರ
ಇಲ್ಲಿ 1/2 ಇಂಚು ನಾವು ಕೆಳಗಡೆ ಬರಬೇಕಾಗುತ್ತೆ. ಈ ಮಿಡ್ಲ್ ಪಾಯಿಂಟ್ ಏನಿದೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಂದು ನೋಡಿ ಇದನ್ನು ಈ ರೀತಿ ಕೂಡಿಸ್ಕೊತಾ ಇದ್ದೀನಿ. ಆನಂತರ ಸ್ಕೇಲ್ ತೊಗೊಂಡು ನಾನಿಲ್ಲಿ 1/4 ಇಂಚ್ವರೆಗೂ ನಾನಿಲ್ಲಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ಅಂದರೆ 1/4 ಇಂಚು ನೋಡಿ ಇಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಇದಕ್ಕಿಂತ ಮೇಲೆ ಬರಬೇಕಾಗುತ್ತೆ. ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ದೊಡ್ಡ ಸೈಜ್ ಇತ್ತು ಅಂದರೆ ನೀವು ಖಂಡಿತ ಇಲ್ಲಿ 1 ಇಂಚು ಕೂಡ ಎಕ್ಸ್ಟ್ರಾ ತೊಗೋಬೋದು. ಅಂದರೆ ಅಪ್ಪರ್ ಚೆಸ್ಟು ಏನು ಜಾಸ್ತಿ ಇರುತ್ತೆ ಅಂಥವ್ರಿಗೆ ನೀವು 1 ಇಂಚ್ವರೆಗೂ ಇಲ್ಲಿ ಎಕ್ಸ್ಟ್ರಾ ತೊಗೋಬೋದು. ನೋಡಿ ಇಷ್ಟಾದಮೇಲೆ ಇದನ್ನು ನಾವು ಒಂದು ಫೋಲ್ಡಿಂಗ್ನ ಮಾಡ್ಕೋಬೇಕಿಲ್ಲಿ. ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೋಬೇಕು. ಇದು ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಫ್ರೆಂಡ್ಸ್ ಇಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ. ನೀವೇನಾದರೂ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ 1/4 ಇಂಚು ಮಾತ್ರ ನೀವು ಇಲ್ಲಿ ಎಕ್ಸ್ಟ್ರಾ ತೊಗೋಬೋದು. ನೋಡಿ ನಾನು 1/4 ಇಂಚಿಗೆ ಮಾತ್ರ ಇಲ್ಲಿ ಈ ಡಾಟ್ಸ್ನ ತಗೊಳ್ಳೋದು. ಈ 2.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಆನಂತರ ನೋಡಿ ಇದನ್ನು ನಾನು ಇದರಿಂದ ಇಲ್ಲಿ ಮಾರ್ಕ್ನ ಹಾಕ್ಕೊತೀನಿ. ಇದಕ್ಕೂ ಅಷ್ಟೇ ಈ ರೀತಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಈ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಬ್ಯಾಕಲ್ಲೂ ಅದೇ ಬಂದಿರುತ್ತೆ ನೋಡಿ. ಇಲ್ಲಿ ಈ ಥರ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆನಂತರ ಇದು ಏನಿದೆ ಇಲ್ಲಿದೆಯಲ್ಲ ಇದನ್ನು ನಾವು ಈ ರೀತಿ ಕೈ ಹಿಡ್ಕೊಂಡು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಒಂದು ನೋಡಿ ಈ ಮಾರ್ಕಿಗೆ ಕರೆಕ್ಟಾಗಿ ನಾನಿಲ್ಲಿ ಇಲ್ಲಿಂದ 1 ಇಂಚ್ ಇರಬೇಕು. ನಮಗೆ 3 ಇಂಚು ಅಥವಾ 3.5 ಇಂಚು ಸೈಜ್ ಪ್ರಕಾರ ನೀವು ತೊಗೋಬಹುದು. ಇದನ್ನು ಅಷ್ಟೇ ನಾನು 1/4 ಇಂಚಿಗೆ ಹಾಕ್ತಾಯಿದ್ದೀನಿ. ಇದರದ್ದು ಪಾಯಿಂಟು ಕೂಡ ನಾನಿಲ್ಲಿ ಬ್ಯಾಕಲ್ಲಿ ಹಾಕ್ಕೊತೀನಿ. ನೋಡಿ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಎಲ್ಲದು ಕರೆಕ್ಟಾಗಿ ಮಾರ್ಕ್ ಆಗಿದೆ. ಈಗ ನಾನು ಇದನ್ನು ಎಲ್ಲೆಲ್ಲಿ ಡಾಟ್ಸ್ ಬರುತ್ತೆ ಅಲ್ಲೆಲ್ಲೆಲ್ಲ ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ವೇಸ್ಟ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕ್ರಾಸ್ ಬೆಲ್ಟ್. ಈ ಕ್ರಾಸ್ ಬೆಲ್ಟ್ ಇಲ್ಲಿ ಏನು ಕಟ್ ಮಾಡಿರ್ತೀವಿ ನಾವು ಇದನ್ನೇ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಇದು ಕ್ರಾಸ್ ಆಗಿದೆ ಅನ್ನೋ ಹಾಗಿದ್ರೆ ನಾವು ಸ್ಟ್ರೈಟ್ ಇರೋ ಕಡೆ ಕೂಡ ಕಟ್ ಮಾಡ್ಕೋಬೋದು. ನೋಡಿ ನಾನು ಈ ಕಡೆ ಓಪನ್ ಇರೋ ಕಡೆ ತೊಗೊತಾ ಇದ್ದೀನಿ. ಇದು ನನ್ನ ಕಡೆ ಓಪನ್ ಇದೆ. ಇಲ್ಲಿ ಬಂದು ನಾನು ಫಸ್ಟಿಗೆ ಒಂದು ಲೈನ್ನ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ. ಯಾಕೆಂದರೆ ಈ ಕಡೆ ಕ್ರಾಸ್ ಇರೋದ್ರಿಂದ ನೋಡಿ ಇಲ್ಲಿ ನಾನು 3.5 ಇಂಚಿಗೆ ತೊಗೊಂಡಿದ್ದೀನಿ. ಆನಂತರ ನಮಗೆ ವೇಸ್ಟ್ ಎಷ್ಟು ಬಂದಿದೆ ಟೋಟಲ್ ಎಲ್ಲ ಸೇರಿ 8.25 ಇಂಚಿಗೆ ಬಂದಿದೆ. ಇದು ನಾನು ಅಷ್ಟನ್ನೇ ತೊಗೊತಾ ಇದ್ದೀನಿ. ಇಲ್ಲಿ ಬಂದು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ.
ಇಲ್ಲಿಂದ ನಾವು 2.5 ಇಂಚಿಗೆ ಏನು ತೊಗೊಂಡಿರ್ತೀವಿ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಆನಂತರ ಅದ್ರ ಪಕ್ಕಕ್ಕೆ ನಾವು ಇಲ್ಲಿ 2.5 ಇಂಚಿಗೆ ಬರಬೇಕಾಗುತ್ತೆ ನೋಡಿ. ಇದನ್ನು ಇಲ್ಲಿ ಈ ಥರ ಕ್ರಾಸಾಗಿ ಬರಬೇಕಿದೆ. ಈ ಥರ ಹಾಕ್ಕೊಂಡು ಮತ್ತೆ ಇಲ್ಲಿ ಈ ಲೈನ್ನ ಹಾಕ್ಕೊತೀನಿ. ಈಗ ಇದನ್ನು ನಾನು ಕಟ್ ಮಾಡ್ತೀನಿ. ಈ ಕಡೆ ಸ್ಟ್ರೈಟಾಗಿ ಬರಲಿ ಅಂತ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಈ ಕಡೆ ಏನಿರುತ್ತೆ ಈ ಕಡೆ ನಮಗೆ ಶೇಪ್ ಇದೆ, ಈ ಕಡೆ ಸ್ಟ್ರೈಟಾಗಿದೆ. ಇಲ್ಲಿ ಏನು ಮಾಡಬೇಕಾಗುತ್ತೆ 1/4 ಇಂಚ್ ಅಂದರೆ 1/4 ಇಂಚಿಗೆ ಮಾತ್ರ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಈ ಕಟ್ ಮಾಡ್ಕೋಬೇಕು. ಇದನ್ನು ನೋಡಿ 1/4 ಇಂಚ್ ಮಾತ್ರ ಈ ರೀತಿ ಮಾಡೋದ್ರಿಂದ ನಿಮಗೆ ಕ್ರಾಸ್ ಬೆಲ್ಟ್ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಂಡು ನಾನು ಇಲ್ಲೊಂದು ನ್ಯಾಚ್ ಹಾಕ್ಕೊತೀನಿ, ಯಾಕೆಂದರೆ ಇದು ನಮಗೆ ಕರೆಕ್ಟಾಗಿ ಹುಕ್ ಪಟ್ಟಿ ಕಾಜಾಪಟ್ಟಿ ಕಡೆ ಬರಬೇಕು ಅಂತ ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಂಡಿದ್ದೀನಿ. ಇದೇ ಥರ ನಾವು ಇನ್ನೂ 2 ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆಯಲ್ಲಿ ಇನ್ನೂ ಒಂದು ಪೀಸು ಕ್ರಾಸ್ ಬೆಲ್ಟ್ ಖಂಡಿತ ಕಟ್ ಮಾಡ್ಕೋಬೇಕು. ನೋಡಿ ಸೇಮ್ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿ ನಾವು 1/4 ಇಂಚ್ ಏನು ಮಾಡಿದ್ದೀವೋ ಇದನ್ನು ಮಿಸ್ ಮಾಡೋ ಹಾಗಿಲ್ಲ. ಇನ್ನೊಂದು ಕ್ರಾಸ್ ಬೆಲ್ಟ್ಗಾದರೂ ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ನಾನು ನ್ಯಾಚನ್ನ ಹಾಕ್ಕೊತೀನಿ. ನಮಗೆ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ಇದರಲ್ಲಿ ನಂತರ ಕಾಜಾ ಹುಕ್ ಪಟ್ಟಿನ ಕಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಬರಲ್ಲ, ಅದು ಇನ್ನೂ ತುಂಬಾ ಬಟ್ಟೆ ಉಳಿಯುತ್ತೆ ಫ್ರೆಂಡ್ಸ್. ನೀವು ಬರೀ 70-75 ಸೆಂಟಿಮೀಟ್ರಲ್ಲೇ ನೀವು ಖಂಡಿತ ಕ್ರಾಸ್ ಕಟಿಂಗ್ ಬ್ಲೌಸು ಈ ಮೆಥಡಲ್ಲಿ ಕಟ್ ಮಾಡಿದ್ರಿ ಅಂದರೆ ಕರೆಕ್ಟಾಗಿಯೇ ಬರುತ್ತೆ ನಿಮಗೆ. ನೋಡಿ ನಾನೀಗ ಪೈಪಿಂಗ್ ಪೀಸ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ಇದು ಕ್ರಾಸ್ ಆಗಿದೆ, ಹಾಗಾಗಿ ನಾನು ಪೈಪಿಂಗ್ ಪೀಸ್ನ ಫಸ್ಟಿಗೆ ಕಟ್ ಮಾಡ್ಕೊತೀನಿ. 1/4 ಇಂಚು ಗ್ಯಾಪ್ ಅಳತೆಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡಿಕೊಂಡು. ನಿಮಗೆ ಈ ಥರ ಸ್ಟ್ರೈಟಾಗಿ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ನೀವು ಆದಷ್ಟು ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಳಿ. ಇದು ಡಬಲ್ ಫೋಲ್ಡಿಂಗಲ್ಲಿದೆ. ಇದರಲ್ಲಿ ನೋಡಿ ನನಗೆ ಆಲ್ಮೋಸ್ಟು ಇದರಲ್ಲಿ 2 ಪೀಸ್ ಇದೆ, ಇದರಲ್ಲಿ 2 ಪೀಸ್ ಇದೆ, ಅಂದರೆ ಟೋಟಲ್ ಇದು 4 ಪೀಸು ನನಗೆ ಸರಿ ಹೋಗ್ಬೋದು. ಇದು ಕಡಿಮೆ ಅನ್ನಿಸ್ತು ಅಂದರೆ ಬೇಕಿದ್ದರೆ ಇನ್ನೂ ಒಂದನ್ನು ಬಟ್ಟೆ ಇತ್ತು ಅಂದರೆ ಕಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಈ ಅಳತೆಗೆ ಇದು ಕರೆಕ್ಟಾಗಿ ಸಾಕಾಗುತ್ತೆ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ನಾನು ಕಾಜಾಪಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸು ಒಂದೇ ಸಲ ನಾನು ಕಟ್ ಮಾಡ್ಕೊತೀನಿ. 10 ಇಂಚಿಗೆ ನಾನು ತೊಗೊತಾ ಇದ್ದೀನಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ನಂತರ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊತೀನಿ. ಬಟ್ಟೆ ಎಷ್ಟು ಉಳಿದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಉದ್ದ ಅನ್ನೋದು. ಆಗಲ ನೀವೇನಿದೆ ಒಂದು 3.5-2.5 ಇಂಚ್ ತಗೋಬೋದು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಪೀಸ್. ಆಮೇಲೆ ಇದನ್ನು ಓಪನ್ ಮಾಡ್ಕೊತೀನಿ ನಾನು. ನೋಡಿ 2 ಪೀಸ್ ಕೂಡ ಬಂದಿದೆ ನನಗಿದರಲ್ಲಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸು ಕಟಿಂಗ್ದು ಫಿನಿಶಿಂಗ್ ಆಯಿತು. ನಾನೀಗ ಬೆನ್ ಪಟ್ಟಿ ಕೂಡ ಕಟ್ ಮಾಡ್ಕೊತೀನಿ. ಇದರಲ್ಲಿ ಸ್ಟ್ರೈಟಾಗಿರೋ ಪೀಸ್ನ ಹಾಕ್ಕೊಂಡು 4 ಪೀಸ್ ಆದ್ರೂ ನಾನು ಜಾಯಿಂಟ್ ಮಾಡ್ಕೊತೀನಿ. ಯಾಕೆ ಅಂದರೆ ಬಟ್ಟೆ ಅಷ್ಟೊಂದಿಲ್ಲ, ಇದು ಕಡಿಮೆ ಇರೋದ್ರಿಂದ ನಾನು ಈ ರೀತಿ 4 ಪೀಸ್ನು ಜಾಯಿಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀನಿ. ನಿಮಗೆ ಇದು ಸ್ಟಿಚಿಂಗಲ್ಲಿ ನಿಮಗೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಇದು ಈ ಥರನೇ ಇರಲಿ, ನಮಗೆ ಇದನ್ನು ಅಟ್ಯಾಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಕ್ರಾಸಾಗಿದ್ದರೂ ಕೂಡ ನಮಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು, ಅಂದರೆ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೋದು.
ನಾನು ಬ್ಯಾಕಲ್ಲಿ ಬ್ಯಾಕ್ ನೆಕ್ ಕಟ್ ಮಾಡೋದನ್ನು ಬಿಟ್ಟಿದ್ದೀನಿ. ಈಗ ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್ ಇದನ್ನು ಕೂಡ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ. ನೀವು ಫ್ರಂಟ್ದು ಎಲ್ಲ ಕಟ್ಟಿಂಗ್ ಆದಮೇಲೆ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನು ನಾನು ಮಾರ್ಕ್ ಹಾಕಿದ್ದೀನಿ ಬ್ಯಾಕಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ, ಅಲ್ಲಿಂದ ಒಂದು 1/4 ಇಂಚಷ್ಟು ನಾನು ಇಲ್ಲಿ ಮೇಲಕ್ಕೆ ಬರ್ತೀನಿ. ಈ ಥರ ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಬ್ಯಾಕಲ್ಲಿ ನೀಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ನಾನು ಬ್ಯಾಕಲ್ಲಿ ಕೂಡ ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ಯಾಕ್ ರೆಡಿಯಾಗಿದೆ, ಹಾಗೆಯೇ ವೇಸ್ಟ್ ಬೆಲ್ಟ್ ರೆಡಿಯಾಗಿದೆ, ಸ್ಲೀವ್ ರೆಡಿಯಾಗಿದೆ, ಫ್ರಂಟ್ ಪಾರ್ಟ್ ಕೂಡ ರೆಡಿಯಾಗಿದೆ, ಹಾಗೆಯೇ ಬೆನ್ಪಟ್ಟಿ, ಹುಕ್ ಪಟ್ಟಿ, ಕಾಜಾಪಟ್ಟಿ ಕೂಡ ರೆಡಿಯಾಗಿದೆ, ಪೈಪಿಂಗ್ ಪೀಸ್ ಕೂಡ ರೆಡಿಯಾಗಿದೆ. ಆಲ್ಮೋಸ್ಟ್ ಅನ್ನೋದಕ್ಕಿಂತ ಫುಲ್ ಫಿನಿಶಿಂಗ್ ಆಗಿದೆ. ಫುಲ್ ಫಿನಿಶಿಂಗ್ ಆಗಿ ಈ ಥರ ವೇಸ್ಟ್ ಪೀಸ್ ಮಿಕ್ಕಿದೆ ನನಗೆ. ಇದರಿಂದ ನೀವು ಬೆನ್ಪಟ್ಟಿಗೆ ಏನಾದರೂ ಸಾಲ್ಟೇಜ್ ಬಿತ್ತು ಅಂದರೆ ಇದು ನೋಡಿ ನೆಕ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದರಿಂದ ಕೂಡ ನಾನು ಬೆನ್ಪಟ್ಟಿಗೆ ಜಾಯಿಂಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಆಗಿದ್ದರೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.